ಜೋಯಿಡಾ ಗಾವಡೆವಾಡಾದ ಶ್ರೀ ಖಾಪ್ರಿ ದೇವರ ಜಾತ್ರಾ ಉತ್ಸವಕ್ಕೆ ಕ್ಷಣಗಣನೆ. ಜೋಯಿಡಾ ತಾಲೂಕಿನ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಗಾವಡೆವಾಡಾದ ಖಾಪ್ರಿ ಜಾತ್ರೆ ನವೆಂಬರ್ 14 ಗುರುವಾರದಂದು ಭಕ್ತಿ ಭಾವಗಳ ನಡುವೆ ನಡೆಯಲಿದೆ. ದಿನಾಂಕ 13ರಂದು ಬುಧವಾರ ರಾತ್ರಿ ತುಳಸಿ ವಿವಾಹ ಹಾಗೂ ಅದೇ ರಾತ್ರಿ 12 ಗಂಟೆಗೆ ನವರೂಪಿ ನಾರಾಯಣ ಎಂಬ ಪೌರಾಣಿಕ ಖೇಳ ನಡೆಯಲಿದೆ. ತಾಲೂಕಿನ ಬುಡಕಟ್ಟು ಕುಣಬಿ ಸಮಾಜದ ಜನರೇ ನಡೆಸಿ ಕೊಡುವ ಈ ಜಾತ್ರೆ ಕಂಬಳಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ. ಹಾಡಿನಲ್ಲಿ ಬುಡಕಟ್ಟು ಕುಣಬಿ ಸಮಾಜದವರ ಜಾನಪದ ಸೊಗಡಿನ ಪ್ರದರ್ಶನ ಜಾತ್ರೆಯ ವಿಶೇಷವಾಗಿದೆ. ದೇವರಿಗೆ ಹರಕೆಯ ರೂಪದಲ್ಲಿ ಕಂಬಳಿಯನ್ನು ದೇವರಿಗೆ ಅರ್ಪಿಸಿ ಕೃತಾರ್ಥರಾಗುತ್ತಾರೆ. ಈ ಸಂದರ್ಭದಲ್ಲಿ ಕಂಬಳಿಗೆ ಬಲು ಬೇಡಿಕೆ ಇರುತ್ತದೆ. ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದ ಕಂಬಳಿ ವ್ಯಾಪಾರ ಮಾಡುವವರ ಸಾವಿರಾರು ಕಂಬಳಿಯ ರಾಶಿಗಳು ಕಾಣಬಹುದಾಗಿದೆ. ದ್ವಾದಶಿ ದಿನ ತುಳಸಿ ಪೂಜೆ ವಿಜೃಂಭಣೆಯಿಂದ ನಡೆಸಿ ಮರುದಿನ ಅದೇ ಸ್ಥಳದಲ್ಲಿ ಖಾಪ್ರಿ ದೇವರ 2 ಆತ್ಮಗಳ ಸಮ್ಮಿಲನ ತುಳಸಿ ಅಂಗಳದಲ್ಲಿ ನಡೆಯುತ್ತದೆ. ಒಂದು ಆತ್ಮರೂಪಿ ಖಾಪ್ರಿ ದೇವರ ಮನೆಯಿಂದ ಹೊರಬಂದರೆ ಇನ್ನೊಂದು ಆತ್ಮ ಹೊರಗಿನಿಂದ ಬಂದು ದೇವರ ಅಂಗಳದಲ್ಲಿ ತುಳಸಿ ಕಟ್ಟೆಯ ಬಳಿ ಸೇರಿ ಜಾನಪದ ಹಾಡಿಗೆ ಹೆಜ್ಜೆ ಹಾಕಲಾಗುತ್ತದೆ. ಖಾಪ್ರಿ ದೇವರಿಗೆ ಹರಕೆಯಾಗಿ ಭಕ್ತರು ನೀಡಿದ ಕಂಬಳಿಯನ್ನು ಗಾವಡೆವಾಡಾದ ಕುಣಬಿ ಮನೆತನದ ಇಬ್ಬರಿಗೆ ಮೈ ತುಂಬಾ ಸುತ್ತಲಾಗುತ್ತದೆ. ಮುಖಭಾಗ ಕೂಡ ಸಂಪೂರ್ಣ ಮುಚ್ಚಲಾಗುತ್ತದೆ. ಮೈಗೆಲ್ಲ ಗೊಂಡೆ ಹೂವಿನಿಂದ ಶೃಂಗಾರ ಮಾಡಲಾಗುತ್ತದೆ. ಕೈಯಲ್ಲಿ ಒನಕೆ ಹಿಡಿದು 2 ಆತ್ಮಗಳು ತುಳಸಿ ಅಂಗಳದಲ್ಲಿ ಬಂದಾಗ ಬುಧವಂತ ಮತ್ತು ಆತನ ಜೊತೆಗಿದ್ದ ಪರಿವಾರದವರು ಭಕ್ತರು ದೇವರಿಗೆ ಸಂಬಂಧಿಸಿದ ಜಾನಪದ ಹಾಡು ಹಾಡುತ್ತಾ ಡೋಲ್ ಕಂಸಾಳೆ ಬಾರಿಸಲಾಗುತ್ತದೆ. ಖಾಪ್ರಿ ದೇವರು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಕುಣಿಯುತ್ತಾರೆ. ತುಳಸಿ ಕಟ್ಟೆ ಸುತ್ತಲೂ 5 ಪ್ರದಕ್ಷಿಣೆ ಹಾಕಿದ ನಂತರ ದೇವರಿಗೆ ಹೇಳಿಕೆ ಮಾಡಲಾಗುತ್ತದೆ. ಭಕ್ತರಿಗೆ ಕೈ ಬೀಸಿ ಖಾಪ್ರಿ ದೇವರುಗಳು ದೇವರ ಮನೆ ಸೇರುತ್ತಾರೆ. ಪ್ರಸಾದ ವಿತರಣೆಯೊಂದಿಗೆ ಜಾತ್ರೆ ಸಂಪನ್ನವಾಗುತ್ತದೆ. ಜಾತ್ರೆಗೆ ಬಂದ ಭಕ್ತರಿಗೆ ಗಾವಡೆವಾಡ ಪರಿವಾರದವರು ಪ್ರಸಾದ ರೂಪದಲ್ಲಿ ಅನ್ನಸಂತರ್ಪಣೆಯ ಸೇವೆಯನ್ನು ಮಾಡುತ್ತಾರೆ. ಖಾಪ್ರಿ ಎಂಬ 2 ದೇವರುಗಳು ರೈತರ ಬೆಳೆಯನ್ನು ಕಾಪಾಡುತ್ತದೆ ಎಂಬ ನಂಬಿಕೆಯಿಂದ ಜಾತ್ರೆಯ ದಿನ ಯಾವ ಕಾಡು ಪ್ರಾಣಿಗಳು ಬೆಳೆಗೆ ಹಾನಿ ಮಾಡುವುದಿಲ್ಲವೆಂದು ಯಾರು ಬೆಳೆ ಕಾಯಲು ಮಾಳಕ್ಕೆ ಹೋಗುವುದಿಲ್ಲ. ಒಟ್ಟಿನಲ್ಲಿ ಈ ಜಾತ್ರೆಯು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯುತ್ತಿದ್ದು ನೆರೆಯ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಭಕ್ತರು ಜಾತ್ರೆಗೆ ಬರುತ್ತಾರೆ. ಕಂಬಳಿ ಚೆಂಡು ಹೂವಿನಿಂದ ಅಲಂಕರಿಸಿದ ಖಾಪ್ರಿ ದೇವರುಗಳನ್ನು ಭಕ್ತರು ಭಕ್ತಿಯಿಂದ ಸ್ಮರಿಸುತ್ತಾರೆ. ಜಾತ್ರಾ ಮಹೋತ್ಸವದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತರು ತನು ಮನಧನದ ಸಹಕಾರ ನೀಡಿ ಶಾಂತತೆ, ಸ್ವಚ್ಛತೆ ಕಾಪಾಡಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಜಾತ್ರಾ ಸಮಿತಿಯವರ ಮನವಿಯಾಗಿದೆ. ಹೊಸ ಅಪ್ಡೇಟ್ಗಾಗಿ ರಾಣಿ ಬಾತ್ರೈಮಾತಾ ನ್ಯೂಸ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ.